ಅಮೆರಿಕ ಮತ್ತು ಭಾರತದ ನಡುವೆ ಸುಂಕ ಒಪ್ಪಂದಕ್ಕೆ ಈಗ ಅಧಿಕೃತತೆ ಬಂದಿದೆ. ಇದರೊಂದಿಗೆ ಭಾರತದ ರಫ್ತು ವ್ಯಾಪಾರ ಮತ್ತಷ್ಟು ಹೆಚ್ಚಳಕೆಯಾಗುವಂತಹ ಎಲ್ಲ ಲಕ್ಷಣಗಳು ಗೋಚರಿಸಿದ್ದಾವೆ. ಸಹಜವಾಗಿ ದೇಶದಲ್ಲಿ ಉದ್ಯಮ ವಲಯ ಖುಷಿಯಾಗಿದೆ. ಇದು ಒಂದು ಕಡೆಯಾದರೆ, ಈ ಒಪ್ಪಂದದ ಖುಷಿ ಬಗ್ಗೆ ಅಮೆರಿಕ ಹಾಕಿರುವ ಭಾರತದ ಸಮಗ್ರ ನಕ್ಷೆ ಈಗ ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಭಾರತಕ್ಕೆ ಅಮೆರಿಕದಿಂದ ಡಬಲ್ ಧಮಾಕ. ಸಮಗ್ರ ಭಾರತದ ನಕ್ಷೆ ಜೊತೆ ಸುಂಕ ಕಡಿತ ಘೋಷಣೆ. ಈ ಫೋಟೋ ನೋಡಿ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಚೇರಿಯೇ ಬಿಡುಗಡೆ ಮಾಡಿರುವ ಅಖಂಡ ಭಾರತದ ನಕ್ಷೆ. ಅಮೆರಿಕ ಭಾರತ ಮಧ್ಯೆ ನಡೆದ ವಾಣಿಜ್ಯ ಒಪ್ಪಂದಗಳನ್ನು ಉಲ್ಲೇಖಿಸಿ ರಿಲೀಸ್ ಮಾಡಿರೋ ಫೋಟೋ. ಈ ಫೋಟೋ ಈಗ ಪಾಕಿಸ್ತಾನದವರ ನಿದ್ದೆಗೆಡಿಸಿದ್ರೆ ಭಾರತೀಯರ ಸಂಭ್ರಮ ಹೆಚ್ಚಿಸಿದೆ. ಯಾಕಂದ್ರೆ ಅಮೆರಿಕ ಬಿಡುಗಡೆ ಮಾಡಿರುವ ಭಾರತದ ಫೋಟೋದಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅನ್ನೋ ಸಂದೇಶವನ್ನ ಅಮೆರಿಕವೇ ರವಾನಿಸಿದೆ. ನಿನ್ನೆಯಷ್ಟೇ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್, ಪಾಕ್ ಸೇನಾ ಮುಖ್ಯಸ್ಥ ಮುನೇರ್ ಕಾಶ್ಮೀರ ಪಾಕಿಸ್ತಾನದ ಪಾಲಾಗುತ್ತೆ ಅಂತ ಪುಂಕಾನುಪುಂಕವಾಗಿ ಪುಂಕ್ತಾ ಇದ್ರು. ಅಮೆರಿಕ ಬಲ ನಮ್ಮೊಂದಿಗಿದೆ ಅಂತ ಬಿಟ್ಟಿ ಬಿಲ್ಡಪ್ ಬೇರೆ ಕೊಟ್ಟಿದ್ರು. ಆದಷ್ಟು ಬೇಗ ಕಾಶ್ಮೀರದ ಸೋದರ ಸೋದರಿಯರಿಗೆ ಸ್ವಾತಂತ್ರ್ಯ ಸಿಗಲಿದೆ, ಕಾಶ್ಮೀರವನ್ನ ಪಾಕಿಸ್ತಾನ ನಿಮಗೆ ನೀಡಲಿದೆ ಅಂತ ಡೈಲಾಗ್ ಹೊಡೆದಿದ್ರು. ಬಹುತ್ ಜಲ್ದ್ अपने कश्मीरी भाइयों और बहनों की आज़ादी और उनका वतन कश्मीर बनेगा पाकिस्तान. ಪಾಕ್ ಪ್ರಧಾನಿ ಶರೀಫ್ ಹೇಳಿಕೆ ಕೊಟ್ಟ ಬರೀ 3 ಗಂಟೆಯಲ್ಲಿ ಅಮೆರಿಕ ಪಿಒಕೆ ಸೇರಿದ ಅಖಂಡ ಭಾರತದ ನಕ್ಷೆಯನ್ನ ರಿಲೀಸ್ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಯಾವತ್ತಿದ್ರೂ ಭಾರತದ್ದೇ ಅಂತ ಅಮೆರಿಕನೇ ಜಗತ್ತಿಗೆ ಸಂದೇಶ ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನಕ್ಕೆ 19% ಸುಂಕ ಹಾಕಿದ್ರೆ ಭಾರತಕ್ಕೆ 0ಯಿಂದ ಹಿಡಿದು 18% ಮಾತ್ರ ಸುಂಕವನ್ನ ಅಮೆರಿಕ ಹಾಕಿ ಒಪ್ಪಂದ ಮಾಡಿಕೊಂಡಿದೆ. ಹಾಗಿದ್ರೆ ಭಾರತ ಅಮೆರಿಕ ಒಪ್ಪಂದದ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ, ಭಾರತದಿಂದ ಒಟ್ಟು 28 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಅಮೆರಿಕಾಗೆ ರಫ್ತಾಗಲಿದೆ. ಅಮೆರಿಕದಿಂದ ಮುಂದಿನ 5 ವರ್ಷದಲ್ಲಿ 4,52,000 ಕೋಟಿ ಬೆಲೆಯ ವಸ್ತುಗಳನ್ನು ಭಾರತ ಖರೀದಿಸಲಿದೆ. ಇದರಿಂದ ಭಾರತದ ಎಂಎಸ್ಎಂಇಗಳಿಗೆ, ರೈತರಿಗೆ, ಮೀನುಗಾರರಿಗೆ ಅಮೆರಿಕದಲ್ಲಿ ಮುಕ್ತ ಮಾರುಕಟ್ಟೆ ಸಿಗಲಿದ್ದು, ರಫ್ತು ಹೆಚ್ಚಳದಿಂದ ಲಕ್ಷಾಂತರ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಅಷ್ಟೇ ಅಲ್ಲ, ಒಣಧಾನ್ಯಗಳು, ಕೆಂಪುಜೋಳ, ಹಣ್ಣುಗಳು, ಸೋಯಾಬೀನ್ ಎಣ್ಣೆ, ವೈನ್, ಸ್ಪಿರಿಟ್ಗೆ ಅಮೆರಿಕದಿಂದ ಭಾರತಕ್ಕೆ ಸುಂಕದಲ್ಲಿ ರಿಯಾಯಿತಿ ಕೊಡಲಿದೆ. ಹಾಗೆ ಭಾರತದ ಎಥೆನಾಲ್ ಉತ್ಪನ್ನ, ವಿಮಾನ ಬಿಡಿ ಭಾಗ, ಕಲ್ಲಿದ್ದಲು ಲೋಹ, ಜವಳಿ, ಚರ್ಮದ ಉಡುಪು, ಪಾದರಕ್ಷೆ, ರಬ್ಬರ್ಗೆ ಅಮೆರಿಕದಲ್ಲಿ ಬೇಡಿಕೆ ಹೆಚ್ಚಲಿದೆ. ಜೊತೆಗೆ ಭಾರತದ ಸಾವಯವ ರಾಸಾಯನಿಕ, ಗೃಹಾಲಂಕಾರ, ಕುಶಲಕರ್ಮಿ ಉತ್ಪನ್ನಗಳು, ಯಂತ್ರೋಪಕರಣ ವಲಯಗಳಲ್ಲಿ ಭಾರತಕ್ಕೆ ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಲಿದೆ. ಆಮೇಲೆ ಕೃಷಿ, ಡೈರಿ ಉತ್ಪನ್ನ, ನಿರ್ದಿಷ್ಟ ಸೇವಾ ವಲಯಗಳ ಹಿತರಕ್ಷಣೆಗೆ ಭಾರತ ಕಟಿಬದ್ಧವಾಗಿದ್ದು, ಅಮೆರಿಕ ಒತ್ತಡಕ್ಕೆ ಮಣಿಯದೆ ಭಾರತ ಚೌಕಾಸಿಗೆ ಅಮೆರಿಕವೇ ಶರಣಾಗಿದೆ. ಭಾರತ ರಷ್ಯಾದಿಂದಲೂ ತೈಲ ಖರೀದಿಸಲಿದೆ. ಅಮೆರಿಕ ಜೊತೆಯೂ ವ್ಯಾಪಾರ ಮಾಡಲಿದೆ. ಯುರೋಪ್ ದೇಶಗಳ ಜೊತೆಯೂ ಒಪ್ಪಂದದಂತೆ ಭಾರತ ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಮುಕ್ತ ಮಾರುಕಟ್ಟೆ ಸೃಷ್ಟಿ ಮಾಡುತ್ತಿದ್ದು, ಭಾರತ ಜಗತ್ತಿನ 3ನೇ ಶಕ್ತಿಶಾಲಿ ಆರ್ಥಿಕ ರಾಷ್ಟ್ರವಾಗೋ ಕಾಲ ಹೆಚ್ಚು ದೂರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.